ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸ್ಮಾಲ್ ಎಕ್ಸಸೈಸ್ಗಳು ಮತ್ತು ಯೋಗಾಸನಗಳ ಜೊತೆಗೆ ನಂದು ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಹೂವಿನ ಗಿಡಗಳಿಗೆ ನೀರು ಹಾಕ್ತೀನಿ. ಎದ್ದು ಇವತ್ತು ವಾಕಿಗೆ ಬಂದೆ. ನನ್ನ ಸಲೂನ್ ಏನಾಗುತ್ತೆ, ನನ್ನ ಮನೆಯಿಂದ ಸ್ವಲ್ಪ ನಿಯರ್ ಇರೋದ್ರಿಂದಾಗಿ ನಾನು ಆ ಕಡೆಯಿಂದ ವಾಕ್ ಮಾಡ್ಕೊಂಬರ್ತೀನಿ. ಬಂದು ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿ ನೆಕ್ಸ್ಟ್ ಸ್ವಲ್ಪ ಕ್ಲೀನಿಂಗ್ ಮಾಡಿ ಹೋಗ್ತೀನಿ. ಇವತ್ತೇನು ಮಾಡಿದೆ ಅಂದರೆ, ಸ್ವಲ್ಪ ಯೋಗಾಸನಗಳನ್ನ ಮಾಡಿದೆ. ಆ ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ. ಸೇವ್ ಪ್ಲಾನೆಟ್, ಸೇವ್ ಅರ್ತ್ ಮತ್ತು ಹಸಿರೇ ಉಸಿರು ಇವೆಲ್ಲ ಬರೀ ಸ್ಲೋಗನ್ಗಳಾಗ್ದೇನೆ, ಒಂದೇ ದಿನಕ್ಕೆ ಆಗ್ದೇನೆ ಅದು ಜೀವನ ಪೂರ್ತಿ ಅಂದರೆ ನಮ್ಮ ಲೈಫನ್ನು ಒಂದು ಭಾಗ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸ್ಕೂಲ್ಗಳಲ್ಲಾಗಬಹುದು, ಮನೆಗಳಲ್ಲಾಗಬಹುದು, ಮಕ್ಕಳು ದೊಡ್ಡವರು ಎಲ್ಲರೂ ಇದನ್ನು ಫಾಲೋ ಮಾಡಿದ್ರೇ ನಮ್ಮ ಈ ಹಸಿರೇ ಉಸಿರು ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ ಅದು ನಮ್ಮ ಸಾಕಾರ ಆಗುತ್ತೆ. ಹೀಗೆ ಎವ್ರಿಡೇ ನನ್ನ ರೊಟೀನ್ಗಳನ್ನ ಮುಗಿಸ್ಕೊತೀನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಾಗಲಿ ಅಥವಾ ಫ್ರೆಶ್ ಅಪ್ ಆಗೋದಾಗಲಿ ಆ ಕೆಲಸಗಳನ್ನ ಇಟ್ಕೊತೀನಿ. ಸಲೂನಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ಕೊತೀನಿ. ಬಿಕಾಸ್ ಈಗ ಸದ್ಯಕ್ಕೆ ನನ್ನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕಾಗಲಿ ಅಥವಾ ಆ ರೀತಿ ಅಷ್ಟೊಂದೆಲ್ಲ ನಾನು ಆಗಲ್ಲ. ಹಾಗಾಗಿ ದೆನ್ ನೋಡಿ, ಇದು ನಿತ್ಯ ಪುಷ್ಪ ಅಂತ. ಇದು ಪ್ರತಿದಿನ ಹೂ ಬಿಡುತ್ತೆ. ನೀವು ಪ್ರತಿದಿನ ತೆಗೀರಿ, ಪ್ರತಿದಿನ ಬಿಡುತ್ತೆ. ಸೇಮ್ ನಾನು ಹೇಳಿದ್ನಲ್ಲ ಇವತ್ತು ವರ್ಕೌಟು ಅಥವಾ ಎಕ್ಸಸೈಸ್ ಅದರದ್ದು ವಿಡಿಯೋ ಮಾಡಿದ್ದೆ ಅಂತ. ನೀವೇನೇ ಮಾಡೋದಕ್ಕೂ ಮುಂಚೆ ವಾರ್ಮಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ವಾರ್ಮಪ್ ಮಾಡ್ಕೊಳ್ಳಿ. ಅಂದರೆ ಹೀಗೆ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಪ್ರತಿ ಜಾಯಿಂಟ್ಸ್ಗಳನ್ನೂ ಫ್ರೀ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ನನ್ನದೇ ಇವತ್ತು ಫ್ಲವರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಈ ನಿತ್ಯ ಪುಷ್ಪ ಅನ್ನೋದು ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ. ನಾನು ನನ್ನ ಪಾಟಲ್ಲಿ ಇವನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ಡೈಲಿ ಹೂವಿರುತ್ತೆ ಮತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ. ಕಾಮನ್ನಾಗಿ ನಮ್ಮ ಮನೆಯಲ್ಲೂ ಸಹ ಇದೈತೆ ಮತ್ತು ದೇವರಿಗೂ ಸಹ ಇಡಬಹುದು, ಪೂಜೆಗೆ ಬಳಸಬಹುದು. ಹಾಗಾಗಿ ನಾನೇನು ಮಾಡಿದೆ, ವಾರ್ಮಪ್ ಎಲ್ಲ ಮುಗಿಸಿ ಇವತ್ತು ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಮಾಡಿದೆ. ಸೂರ್ಯ ನಮಸ್ಕಾರ ಮಾಡಿದರೆ ಏನಾಗುತ್ತೆ, ನಾವು ಪ್ರತಿ ಅಂಗಾಂಗಗಳಿಗೂ ಎಕ್ಸಸೈಸ್ ಮಾಡ್ದಂಗಾಗುತ್ತೆ. ಎಲ್ಲ ಬಾಡಿ ಪಾರ್ಟ್ಸ್ಗೂ ಸಹ ಮತ್ತು ಇನ್ಸೈಡು ಅಷ್ಟೇ ನಮ್ಮ ಏನು ಆರ್ಗನ್ಸ್ ಇದೆ ಅವಕ್ಕೂ ಸಹ ನಾವು ಸ್ಟ್ರೆಚ್ ಮಾಡಿದಾಗುತ್ತೆ. ಅಂದರೆ ಎಕ್ಸಸೈಸಸ್ ಆಗುತ್ತೆ. ಓಕೆ, ಯೋಗಾಸನಗಳ ಬಗ್ಗೆ ಹೇಳಬೇಕಂತಂದರೆ, ನೀವು ಯಾವುದೇ ಯೋಗಾಸನಗಳನ್ನ ಮಾಡಿ ಅದು ಬಾಡಿನ ಸ್ಟ್ರೆಚ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಸ್ಟ್ರೆಚಿಂಗ್. ಈಗ ಎಕ್ಸಾಂಪಲ್ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರು ಅಷ್ಟೇ, ಆಫ್ಟರ್ ಕೆಲವಾರು ಸೆಲೆಕ್ಟೆಡ್ ಯೋಗಾಸನಗಳಾದ್ರೂ ಮಾಡಿ ನೀವು. ಬಿಕಾಸ್ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದರೂ ಸಹ ಸೇಮ್ ಇದೇನೇ ಆಗುತ್ತೆ. ಅದ್ರ ಬದಲು ಒಟ್ಟಿಗೆ ಯೋಗಾಸನಗಳನ್ನ ಮಾಡಿದರೆ ನಮಗಿನ್ನೂ ಡಬಲ್ ಬೆನಿಫಿಟ್ಸ್ಗಳು ಸಿಗುತ್ತೆ. ನಾನು ಜಿಮ್ ಆಗಲಿ ಅಥವಾ ಏನೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಅನ್ನೋರು ಸ್ವಲ್ಪ ವಾಕಿಂಗ್ ಮಾಡಿ. ನೀವು ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ಆದ್ರೂ ವಾಕ್ ಮಾಡಿ. ಮಿನಿಮಮ್ 5000 to 10,000 ವಾಕ್ ಮಾಡಿದರೆ ಬೆಟರು. ಆ್ಯಕ್ಚುಲಿ ಈಗ ಸದ್ಯಕ್ಕೆ ನಾನು ಸಹ ಅಷ್ಟೇ ಮಾಡ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಮಾಡಿದರೆ ಪ್ರಾಬ್ಲಮ್ ಏನಿಲ್ಲ. ಕಡಿಮೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ. ಇನ್ನು ಸೂರ್ಯ ನಮಸ್ಕಾರದ ಬಗ್ಗೆ ಹೇಳಬೇಕಂತಂದರೆ, ಇದು ಎಲ್ಲ ಬಾಡಿ ಪಾರ್ಟ್ಗೂ ವರ್ಕೌಟ್ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೀನಿ. ಜೊತೆಗೆ ನೀವು ಆಸನನ ಮಾಡುವಾಗ ಪ್ರತಿ ಪೊಸಿಷನಲ್ಲೂ ಸಹ ಜಾಸ್ತಿ ಟೈಮು ಹೋಲ್ಡ್ ಮಾಡಿದರೆ, ಅಂದರೆ ಅದನ್ನು ಅದೇ ಆಸನದಲ್ಲಿ ತುಂಬ ಟೈಮ್ ನಿಂತರೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಕೌಂಟ್ ಜಾಸ್ತಿ ಮಾಡೋದು. ನಾನೇನು ಮಾಡ್ತೀನಿ, 1 to 11 ಒಳಗಡೆ ಮಾಡಿರ್ತೀನಿ ಕಾಮನ್ನಾಗಿ. ಯಾಕೆ ನಾನು ಡೇ ಫುಲ್ ಆ್ಯಕ್ಟಿವ್ ಇರ್ತೀನಿ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತೇನೆ ಸಲೂನಲ್ಲಿ, ಮತ್ತು ಟ್ರೈನಿಂಗ್ ಮಾಡ್ತೇನೆ. ಮತ್ತು ಮಿಡ್ಡಲ್ಲಿ ನಾನು ಮೈಸೂರಿಗೂ ಸಹ ಟ್ರಾವೆಲ್ ಮಾಡ್ತೀನಿ. ಅಲ್ಲೂ ಸಹ ಮಾಡೆಲ್ಸ್ಗೆ ಟ್ರೈನಪ್ ಮಾಡ್ತೀನಿ. ಹಾಗಾಗಿ ನಾನೇನು ಮಾಡ್ತೀನಿ, ತುಂಬ ಹೆವಿ ವರ್ಕೌಟ್ಗಳನ್ನ ಮಾಡಲ್ಲ. ಬಿಕಾಸ್ ನನಗೆ ಬಾಡಿ ಸುಸ್ತಾಗಿ ನಾನು ಅವತ್ತು ರೆಸ್ಟ್ ಬೇಕು ಅನ್ನೋಷ್ಟು ಮಾಡಿಕೊಂಡ್ರೆ ನನ್ನ ಇವ್ಯಾವ ಕೆಲಸಗಳನ್ನ ಸರಿಯಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಲೈಟ್ ವರ್ಕೌಟ್ಗಳನ್ನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಬಿಫೋರ್ ಆ್ಯಕ್ಚುಲಿ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ನಾನು ಕೆಲವೊಂದು ಅಲ್ಲಿ ಏನು ಕಲ್ತಿದ್ದೆ ಅವನ್ನೂ ಸಹ ನನ್ನ ಎಕ್ಸಸೈಸ್ಗಳಲ್ಲಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಇದಾದಮೇಲೆ ನಾನು ಇನ್ನೊಂದು ಎಕ್ಸಸೈಸ್ ಮಾಡಿದ್ದೀನಿ, ಅದು ಅಷ್ಟೇ ಬಿಫೋರ್ ನಾನು ಜಿಮ್ಮಲ್ಲೇ ಸಹ ಕಲ್ತಿದ್ದು. ಅಲ್ಲಿಂದ ಇಲ್ಲಿಗೆ ನಾನು ಆ್ಯಡ್ ಮಾಡಿ, ಆ್ಯಕ್ಚುಲಿ ನಾನು ಏನೇ ಕಲ್ತರೂ ಸಹ ಮರೆಯಲ್ಲ. ಯಾವ ಟೈಮಿಗೆ ಯಾವ ಎಕ್ಸಸೈಸು ಅಥವಾ ಯಾವ ವರ್ಕೌಟ್ ಸೂಟ್ ಆಗುತ್ತೆ ಆ ಟೈಮ್ಗೆ ಅಂತ ಅನಿಸುತ್ತೆ, ಅದನ್ನು ನಾನು ನೆನಪು ಮಾಡ್ಕೊಂಡು ಮಾಡ್ತೇನೆ. ಈಗ ನಾವು 10 ಎಕ್ಸಸೈಸ್ಗಳನ್ನ ಮಾಡೋದಕ್ಕಿಂತ 2-3 ಎಕ್ಸಸೈಸ್ಗಳನ್ನ ರಿಪೀಟ್ ಮಾಡಬೇಕು. ಅಂದರೆ ಕೌಂಟ್ ಜಾಸ್ತಿ ಮಾಡಬೇಕು. ಅಥವಾ ಆಸನಗಳು ಅಷ್ಟೇ ಸ್ವಲ್ಪ ರಿಪೀಟ್ ಮಾಡಿದ್ರೇ ಒಳ್ಳೆಯದು. ಮಿನಿಮಮ್ 3 times ಆದ್ರೂ ಮಾಡಿ.
ತುಂಬ ಜಾಸ್ತಿ ಆಸನಗಳನ್ನ ಮಾಡ್ತೀವಿ ಅಂದವಾಗ ನೀವು ಮಿನಿಮಮ್ 3 ಟೈಮ್ಸ್ ಮಾಡಿ. ಇಲ್ಲ ಒಂದೇ ಆಸನಗಳು ಮಾಡ್ತೀನಿ ಅಂದರೆ ನಾನು ಅದು ಹೇಳಿದ ಹಾಗೆ ಸೂರ್ಯ ನಮಸ್ಕಾರ 11 ಟೈಮ್ ಮಾಡಬಹುದು. 107 ಟೈಮ್ವರೆಗೂ ಸಹ ಮಾಡ್ತಾರೆ ಕೆಲವೊಬ್ರು ಗ್ರೂಪಲ್ಲಿ ಮಾಡುವಾಗ ಅದೊಂದು ಚಾಲೆಂಜ್ ಥರ ತಗೊಂಡು ಮಾಡ್ತಾರೆ. ಇದು ನಾನು ಬೇರೆ ಡೈರೆಕ್ಷನಲ್ಲಿ ಯಾಕೆ ಮ್ಯಾಟ್ ಹಾಕ್ಕೊಂಡು ಒಂದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ಬಾಡಿ ಪೋಶ್ಚರ್ ಹೇಗಿರುತ್ತೆ ನಾವು ವರ್ಕೌಟ್ ಅಂದರೆ ಆ ಆಸನ ಮಾಡುವಾಗ ಅಂತ. ನೀವು ನನ್ನ ಕಾಲನ್ನ ಗಮನಿಸಿದರೆ ನನ್ನ ಕಾಲು ಮತ್ತು ಬಾಡಿ ಹೇಗೆ ಮೂವ್ ಆಗುತ್ತೆ ಅಬ್ಸರ್ವ್ ಮಾಡಿಕೊಂಡು ನೀವು ಮಾಡಬಹುದು. ಇವಾಗ ನಿಮಗೆ ಎಷ್ಟೋ ಎಜುಕೇಷನ್ಗಳು ಆನ್ಲೈನಲ್ಲೇ ಆಗುತ್ತೆ, ಮೀನ್ಸ್ ಈ ಥರ ಸಂಬಂಧಪಟ್ಟಿದ್ದು. ಆದರೂ ಸಹ ನೀವೊಬ್ಬರು ಗುರುಗಳನ್ನ ಇಟ್ಕೊಂಡು ಕಲಿಯೋದು ಒಳ್ಳೆಯದು. ಸಾಧ್ಯ ಆದರೆ ಎಲ್ಲಿ ಅಕ್ಕಪಕ್ಕ ಸಿಗುತ್ತೆ ಅಲ್ಲಿ ಜಾಯ್ನ್ ಆಗಿ ಕಲೀರಿ. ಯೋಗ ಅಲ್ವಾ ಅಂದ್ಬಿಟ್ಟು ಫ್ರೀಯಾಗಿ ಹೇಳ್ಕೊಡಿ ಅಂತ ದಯವಿಟ್ಟು ಅಂದ್ಬಿಡಿ ಅವ್ರಿಗೆ. ಬಿಕಾಸ್ ಎಲ್ಲರಿಗೂ ಒಂದು ಲೈಫು ಅಂತ ಇರುತ್ತೆ, ಅದನ್ನು ಅವ್ರು ಪ್ರೊಫೆಷ್ನಲಾಗಿ ತಗೊಂಡಿರ್ತಾರೆ. ಹಾಗಾಗಿ ಅವ್ರದ್ದೇ ಆದಷ್ಟು ಫೀಸ್ ಇರುತ್ತೆ. ನೀವು ಶಾರ್ಟ್ ಟೈಮಲ್ಲಿ ಕಲಿತೀನಿ ಅಂತಂದರೆ ಆ ಒಂದು ಏನು ಪೇ ಮಾಡಿ ಇದು ಫೀಸ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಮನೆಯಲ್ಲಿ ನೆಕ್ಸ್ಟ್ ಕಲಿತಾದ್ಮೇಲೆ ಪ್ರಾಕ್ಟೀಸ್ ಮಾಡಿ. ಇಲ್ಲ ನಾನು ಎವ್ರಿ ಮಂತ್ ಹೋಗ್ತೀನಿ ಅಂತಂದರೆ ಮಂತ್ಲಿ ಫೀಸ್ ಅಂತ ಒಂದು ಮಿನಿಮಮ್ ಇರುತ್ತೆ, ಅದನ್ನು ಪೇ ಮಾಡಿ ನೀವು ಹೋಗ್ಬೋದು. ನಿಯರ್ ಇನ್ಸ್ಟಿಟ್ಯೂಟ್ ಯಾವುದಿದೆ ಅದಕ್ಕೆ. ಇಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ ಅನ್ನೋದಾದರೆ ಅದೇ ಹೇಳಿದಾಗೆ ನೀವು ಕಲ್ತ್ಕೊಂಡು ಮಾಡಿದರೆ ಒಳ್ಳೆಯದು. ಬಿಕಾಸ್ ಇಲ್ಲೇನಾಗುತ್ತೆ ಉಸಿರಾಟ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲ ನಾನು ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಅಂದರೆ ಮನೆಯಲ್ಲೇ ಒಂದೊಂದೇ ಆಸನಗಳನ್ನ ನಿಧಾನವಾಗಿ ಕಲಿತು, ಅಥವಾ ಆನ್ಲೈನಲ್ಲೂ ಸಹ ಕ್ಲಾಸಸ್ ಸಿಗುತ್ತೆ. ಅಲ್ಲದೆ ನೀವು ಯೂಟ್ಯೂಬಲ್ಲೂ ಸಹ ಕೆಲವೊಬ್ಬರು ತುಂಬ ಡೀಟೇಲಾಗಿ ಟೀಚ್ ಮಾಡಿರ್ತಾರೆ, ಅವರದ್ದನ್ನು ಫಾಲೋ ಅಪ್ ಮಾಡಿ ಕಲೀರಿ. ಇಲ್ಲ ನಾನು ಹೇಗೆ ಮಾಡಿದ್ದೀನಿ ಅದನ್ನೇ ನೋಡ್ಕೊಂಡು ಮಾಡ್ತೀನಿ ಅಂದರೆ ನಿಧಾನವಾಗಿ ನೋಡಿಕೊಂಡು ಸೇಮ್ ನೀವು ಫಾಲೋ ಮಾಡ್ಬೋದು. ಯಾಕೆಂದರೆ ನಾನು ಕೆಲವೊಂದು ಸಲ ನಿಧಾನ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಮನಸ್ಸಲ್ಲಿ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೋಬೇಕು. ಆನಂತರ ಹಿಂದೆ ಸ್ಟೆಚ್ ಆಗಿ ಆಫ್ಟರು ಆ್ಯಂಕಲಿಂದ ಸ್ವಲ್ಪ ಮೇಲೆ ಅಂದರೆ ಹಣೆಯಿಂದ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದರಲ್ಲಿ ನೀವು ನೆಕ್ಸ್ಟ್ ತುಂಬ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ, ಅದೊಂದು ರಿದಮ್ ಇರುತ್ತೆ, ಆ ರೀತಿ ಹೋದರೆ ಸಾಕು. ಮತ್ತು ನಾನು ಮಾಡುವಂತಹ ಪ್ರತಿ ಆಸನಗಳು ಸಾಮಾನ್ಯವಾಗಿ ನಮ್ಮ ಪ್ರಾಚೀನ ಯೋಗ ಪದ್ಧತಿನ ಫಾಲೋ ಮಾಡಿರೋದು. ನಾನು ಕಲ್ತಿದ್ದೆ ಯಾವಾಗ ಅಂತಂದರೆ ತುಂಬ ವರ್ಷಗಳಿಂದ. ನಮಗೆ 9th ಸ್ಟ್ಯಾಂಡರ್ಡಲ್ಲೇ ಸಹ ಬೇಸಿಗೆ ಶಿಬಿರದಿಂದ ಶುರುವಾಗಿತ್ತು ಯೋಗಾಸನಗಳು. ಅದು ಯಾಕೆ ನಾನು ಆ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆದೆ ಅಂತ ಗೊತ್ತಿಲ್ಲ. ಅವತ್ತು ನಾನು ಫಸ್ಟು ಆಸನ ಅಂತ ಹಾಕಿದ್ದು, ನಮಗೆ ಬೇರೆ ಗುರುಗಳನ್ನ ಕರೆಸಿದ್ರು, ಅಲ್ಲಿ ಕಲ್ತಿದ್ದು. ಮತ್ತು ನಾನು ಪ್ರಾಕ್ಟೀಸ್ ಬಿಡಲೇ ಇಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ಟಿ ವಿನಲ್ಲಿ ಮಾರ್ನಿಂಗ್ ಟೈಮು ಯೋಗಾಸನಗಳು ಕೆಲವೊಂದು ಚಾನಲಲ್ಲಿ ಬರ್ತಿತ್ತು, ಅದನ್ನು ಫಾಲೋ ಮಾಡ್ಕೊಂಡು ಕಲ್ತಿದ್ದು. ಆಫ್ಟರ್ ಮತ್ತೆ ಕೆಲವೊಂದು ಕಡೆ ಹೋಗ್ಬಿಟ್ಟು ಕಲಿತೆ ಸಪ್ರೇಟಾಗಿ ಸಹ. ಈಗ ಸೋಂಬೇರಿತನ ಅಂತ ಇರುತ್ತಲ್ಲ ಕಾಮನ್ನಾಗಿ, ಹಾಗಾಗಿ ಸರಿಯಾಗಿ ಮಾಡ್ತಾಯಿಲ್ಲ. ನಾವು ಬರೀ ದುಡಿಮೆ ಅಂತ ಅಥವಾ ವರ್ಕ್ ಕಡೆಗೆ ಹೋದಾಗ ಕೆಲವೊಂದು ಈ ಥರ ಆಗುತ್ತೆ. ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ. ನಾನೇನು ಮಾಡ್ತೀನಿ ಮತ್ತೆ ವಾಪಸ್ ಬರ್ತೀನಿ, ಸ್ವಲ್ಪ ಟೈಮ್ ಮರೆತರೂ ಅಷ್ಟೇ. ಇನ್ನು ಬಾಡಿ ಕಂಫರ್ಟಬಲ್ ಆಗುವಂಥ ಕ್ಲಾತ್ ಹಾಕ್ಕೊಳ್ಳಿ. ಸಿಂಥೆಟಿಕ್ಕಿಂತ ಕಾಟನ್ ಹಾಕಿದರೆ ಬೆಸ್ಟು. ಕಾಟನ್ನಲ್ಲಿ ಫ್ರೀ ಆಗಿರೋವಂಥದ್ದು ದೊಗಳೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ನನಗೆ ಆ್ಯಕ್ಚುಲಿ ಕೆಲವೊಂದು ಸಲ ಪ್ಯಾಂಟ್ಗಳು ತುಂಬ ಸ್ಟೆಚಸ್ ಆಗೋವಂಥದ್ದಿದ್ರೆ ನನಗೆ ಕಂಫರ್ಟ್ ಇರುತ್ತೆ, ಹಾಗಾಗಿ ನಾನು ಆ ಥರದ್ದೇ ಹಾಕ್ಕೊತೀನಿ. ವಾಕ್ ಮುಗಿಸ್ಕೊಂಡು ಸೀದಾ ಈ ಸಲೂನ್ ಬಂದು ಅಲ್ಲಿ ಕೆಲವೊಂದು ಸ್ಮಾಲ್ ವರ್ಕ್ಗಳನ್ನ ಮುಗಿಸಿ ನಾನು ಎಕ್ಸಸೈಸ್ ಮಾಡಿ ಇವತ್ತು ಮನೆಗೆ ಹೊರಟೆ. ಮೊದಲೇ ಹೇಳಿದಾಗೆ ಯಾವುದೇ ವರ್ಕೌಟ್, ಯಾವುದೇ ಎಕ್ಸಸೈಸಿಗೆ, ಏನೇ ಆಸನಗಳು ಆದ್ರೂ ನೀವು ಎಷ್ಟು ಸಲ ಎಷ್ಟು ರಿಪೀಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಾನು ಮೇ ಬಿ ಇವತ್ತು ಎಷ್ಟು ಎಕ್ಸಾಕ್ಟ್ ಕೌಂಟ್ ಮಾಡಿಲ್ಲ, ಬಟ್ ಮಾಡಿದ್ದೇನೆ +11 ಮಾಡಿರ್ತೀನಿ. ಏನಾಗುತ್ತೆ ನನಗೆ ಬರೀ ಹೊಟ್ಟೆನೇ ಕರಗಿಸ್ಬೇಕು ಅನ್ನೋದಿರುತ್ತೆ ಕೆಲವೊಬ್ಬರಿಗೆ. ಕೆಲವೊಬ್ಬರಿಗೆ ಆರ್ಮ್ಸು, ಇನ್ನು ಕೆಲವೊಬ್ಬರಿಗೆ ತಾಯಿ, ಈ ಥರ ಇದ್ದವಾಗ ನೀವು ಎಲ್ಲದಕ್ಕೂ ಸೇರಿಸಿ ಮಾಡುವಂತಹ ಆಸನಗಳು ಎಕ್ಸಸೈಸ್ಗಳು ಮಾಡಿದ್ರೇ ಒಳ್ಳೆಯದು. ನೀವು ಎಕ್ಸಸೈಸ್ ಅಂತ ಮಾಡಿದರೆ ಅಥವಾ ಯೋಗ ಯಾವುದು ಏನೇ ಒಂದು ಮಾಡಿದರೂ ಸಹ ಇಡೀ ಬಾಡಿಗೆ ಆಗುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಏನಿರುತ್ತೆ, ನಾನು ಆ್ಯಬ್ ವರ್ಕೌಟ್ ಮಾಡ್ತಾಯಿದ್ದೀನಿ ಅಥವಾ ಆ್ಯಪ್ಸು ಅಂತ. ಆ್ಯಕ್ಚುಲಿ ಆ್ಯಪ್ಸ್ ಮಾಡುವಾಗೂ ಸಹ ನಿಮಗೆ ಬೇರೆ ಪಾರ್ಟ್ಸ್ಗಳಿಗೂ ಸಹ ಎಕ್ಸಸೈಸ್ ಆಗಿರುತ್ತೆ. ಇನ್ನು ಕ್ಯಾಲರೀಸ್ ಬಗ್ಗೆ ಹೇಳಬೇಕಂದ್ರೆ ಕ್ಯಾಲರೀಸ್ ಬರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇಂಟೇಕ್ ಎಷ್ಟಿದೆ, ನಾವು ಏನು ತಗೊತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ನೆಕ್ಸ್ಟ್ ಡೇ ಎಷ್ಟು ಕ್ಯಾಲರೀಸ್ನ ಬರ್ನ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಸರಿಯಾಗಿ ತಿಂತೀನಿ, ಸರಿಯಾಗಿ ಎಕ್ಸಸೈಸ್ ಮಾಡ್ತೀನಿ ಅನ್ನೋರಿದ್ರೆ ದಯವಿಟ್ಟು ಬೇಡ. ಎಲ್ಲನೂ ಒಂದು ಅಳತೆನಲ್ಲಿದ್ದರೆ ಬೆಸ್ಟ್. ಇದು ಆ್ಯಕ್ಚುಲಿ ನಂದು ಲಾಸ್ಟ್
ಆಸನ ಅಂದರೆ ಸೂರ್ಯ ನಮಸ್ಕಾರದಲ್ಲಿ ಲಾಸ್ಟ್ ಸ್ಟೆಪ್ಪು. ಇದನ್ನು ಮಾಡಿ ನಾನೇನು ಮಾಡಿದೆ, ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡೆ, ಬಾಡಿ ಟ್ವಿಸ್ಟ್ ಎಕ್ಸಸೈಸ್. ಇದು ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಪ್ಗೆ. ಯೋಗಾಸನ ಮಾಡುವಾಗ ಮಾಡಿದ ನಂತರ ಶವಾಸನ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾನು ಇವತ್ತೇನು ಮಾಡಿದೆ, ಡೈರೆಕ್ಟ್ ಮ್ಯಾಟ್ನ ನಾನು ಫೋಲ್ಡ್ ಮಾಡಿ ಹೋದೆ. ಆವಾಗ ನೆನಪಾಯ್ತು ನನಗೆ, ಶವಾಸನ ಮಾಡಿಲ್ಲ ಅಂತ. ನೀವು ಒಂದೇ ಸಲ ಆಸನ ಹಾಕಿದರೂ ಸಹ ಶವಾಸನ ಮಾಡಿನೇ ನೀವು ಕಂಪ್ಲೀಟ್ ಮಾಡಬೇಕು, ಅಲ್ಲಿ ಎಂಡ್ ಮಾಡಬೇಕು ಯೋಗಾಸನನ. ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಶವಾಸನ ಮಾಡಿ ಆನಂತರ ಇದ್ದು ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ ಹೊರಟೆ. ಮತ್ತು ಮನೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇವತ್ತು ರೆಡಿ ಇತ್ತು, ನಾನೇನು ಮಾಡಿರಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಇವತ್ತು ಹೊಸ ಸ್ಟೂಡೆಂಟ್ ಅಡ್ಮಿಷನ್ನು ಇತ್ತು, ಬರ್ತೀನಿ ಅಂತ ಹೇಳಿದರು. ನಿಮಗೆ ಗೊತ್ತಿರೋ ಹಾಗೆ ಸಲೂನಲ್ಲಿ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ, ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಅದು ಬಜೆಟ್ ಫ್ರೆಂಡ್ಲಿ ಇರುವಂತಹ ಫೀಸ್ ಇಟ್ಟಿದ್ದೀನಿ, ಓನ್ಲಿ 15,000 ಅಷ್ಟೇ ತಗೊತಾ ಇದ್ದೀನಿ. ಬಟ್ ನಾನು ಹೇಳ್ಕೊಡ್ತಾ ಇರೋದು ವರ್ತ್ ಬಂದು ಅದಕ್ಕೂ ಜಾಸ್ತಿದು. ನಾನು 35K 40K ಇಟ್ಟಿದ್ದೆ. ಇಲ್ಲ ಅಷ್ಟಕ್ಕೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಸಹ ಕಷ್ಟಪಟ್ಟೆ ಕಲ್ತಿದ್ದು. ಸೊ ಹಾಗಾಗಿ ನಾನೇನು ಮಾಡಿದೆ, ಇಲ್ಲ ಕಮ್ಮಿ ಕೊಡುವ ಅಂತ ಹೇಳ್ಬಿಟ್ಟು ಕಮ್ಮಿಗೆ ಮಾಡ್ತಾಯಿದ್ದೀನಿ. ಒಂದು 3 ಜನ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತಿಗೆ, ಇನ್ನೂ ಒಬ್ಬರು ನೆಕ್ಸ್ಟ್ ಈ ವೀಕಲ್ಲೇ ಜಾಯ್ನ್ ಆಗ್ತಿದ್ದಾರೆ. ಎಷ್ಟು ಜನ ಬಂದು ತೊಂದರೆ ಇಲ್ಲ. ನಾನು ಸಲೂನ್ ಟ್ರೈನಿಂಗ್ಗೆ ಅಂತಲೇ ಏನು ಮಾಡಿದ್ದೇನೆ, ಸ್ವಲ್ಪ ಫ್ರೀ ಆಗಿರಲಿ ಅಂತ ಎಲ್ಲೂ ಪಾರ್ಟಿಷನ್ಗಳನ್ನ ಹಾಕ್ಕೊಂಡಿಲ್ಲ. ನೀವು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಬಿಟ್ಟಿದ್ದೀನಿ. ಮತ್ತು ಮ್ಯಾಟ್ನ ಇನ್ನು ಯೋಗಾಸನ ಮುಗಿದಾದ್ಮೇಲೆ ಏನು ಮಾಡಿದೆ, ಫೋಲ್ಡ್ ಮಾಡಿದೆ. ನೀವು ಅಷ್ಟೇ ಸಾಧ್ಯ ಆದಷ್ಟು ಮ್ಯಾಟ್ ಮೇಲೆ ಮಾಡಿ, ಅಥವಾ ತಿಕ್ಕದ್ದು ಯಾವಾಗಿದ್ದರೂ ಕ್ಲಾತ್ ಆದರೂ ಓಕೆ, ಅಥವಾ ಜಮಖಾನಗಳೆಲ್ಲ ಬರುತ್ತಲ್ಲ ಆ ರೀತಿದು ಓಕೆ. ಕೆಲವೊಂದು ಮ್ಯಾಟ್ಗಳು ಬರುತ್ತೆ ಅವಾದರೂ ಓಕೆ, ಮಾಡ್ಬೋದು, ಯಾವುದ್ರ ಮೇಲಾದ್ರೂ ಮಾಡ್ಬೋದು. ಬಟ್ ಅದು ಸಾಧ್ಯ ಆದಷ್ಟು ಫ್ಲೋರ್ಗೆ ಅಂಟ್ಕೊಳ್ಳೋ ಹಾಗಿದ್ರೆ ಒಳ್ಳೆಯದು. ತುಂಬ ಜಾರೋದು, ಕಾಲು ಜಾರುತ್ತೆ, ಕೈ ಜಾರುತ್ತೆ, ಆ ಥರ ಇರಬಾರ್ದು. ನಾನು ಡಂಬಲ್ಸ್ಗಳನ್ನ ಇಲ್ಲೇ ಸಲೂನಲ್ಲಿ ಇಟ್ಟಿದ್ದೀನಿ. ಏಕೆ ಅಂತಂದರೆ ಹೊಟ್ಟೆ ಖಾಲಿ ಇದ್ದಾವಾಗ ಅಥವಾ ಏನು ಬ್ರೇಕ್ಫಾಸ್ಟ್ಗೆ ಮುಂಚೆ ಏನಾದ್ರು ಹೋದರೆ ಅದು ಎಕ್ಸಸೈಸ್ ಮಾಡಲಿಕ್ಕೆ ಅಂತಲೇ ಕೆಲವೊಂದು ಇಟ್ಕೊಂಡಿದ್ದೀನಿ. ಇದೇ ನಾನು ಹೇಳಿದ್ದು ವಾಲ್ ಪ್ರೆಸ್ ಮಾಡ್ತೀವಲ್ಲ ಎಕ್ಸಸೈಸು, ಸೇಮ್ ಇದೂ ಅದೇ ಥರ. ಇಲ್ಲಿ ನಾನು ಏನು ಮಾಡ್ತೀನಿ, ಬಲಭಾಗದಿಂದ ಫಸ್ಟು ಎಡಭಾಗಕ್ಕೆ ತಂದು ಇಡ್ತೀನಿ. ನೆಕ್ಸ್ಟ್ ಅದರಲ್ಲಿ ಎಡಭಾಗದಿಂದ ತೆಗೆದು ಬಲಭಾಗಕ್ಕೆ ಇಡ್ತೀನಿ. ಬೇರೆ ಯಾರಾದರೂ ಇನ್ನೊಂದು ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಬೇರೆಯವ್ರ ಹತ್ರ ಮಾಡಿಸಿದ್ದೀನಿ. ನಿಮ್ಮ ಜೊತೆಗೆ ಯಾರಾದರೂ ಕಾಂಬಿನೇಷನಿಗೆ ಒಬ್ರು ಇದ್ದರು ಅಂದರೆ ಇದನ್ನು ಅವ್ರ ಕೈಗೆ ಕೊಟ್ಟು ಮತ್ತು ಈ ಕಡೆ ಟರ್ನಾಗಿ ಅದನ್ನು ತಗೋಬೇಕು. ಎರಡೂ ಸೇರಿ ನಿಮಗೆ ಒಂದು ಅಂತ ಕೌಂಟ್ ಆಗುತ್ತೆ. ಈ ಕಡೆಯಿಂದ ಬಂದು ಆ ಕಡೆಯಿಂದ ತಗೊಂಡ್ರೆ 1 ಕೌಂಟ್. ಆ ಥರ ನಿಮಗೆ ಸಜೆಷನ್ ವೀಡಿಯೋ ಆಮೇಲೆ ಸೆಂಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಬಟ್ ಇದನ್ನು ತುಂಬ ಚೆನ್ನಾಗಿದೆ ಎಕ್ಸಸೈಸ್. ಅದೇ ನಾನು ಹೇಳಿದೆ ಎಲ್ಲ ಜಿಮ್ಮಲ್ಲಿ ಕಲ್ತಿದ್ದಂತ, ಸೊ ಅಲ್ಲಿ ನಾನು ಕಲ್ತಿದ್ದು. ತುಂಬ ದಿನಗಳ ನಂತರ ಮನಸ್ಫೂರ್ತಿ ಸ್ವಲ್ಪ ಎಕ್ಸಸೈಸ್ಗಳು ಅಥವಾ ಆಸನಗಳು ಅಂತ ಹಾಕಿದ್ದು. ತುಂಬ ಚೆನ್ನಾಗಿ ಸ್ವೆಟ್ ಆಗಿತ್ತು. ಎಷ್ಟು ಸ್ವೆಟ್ ಆಗ್ತೀವೋ, ಎಷ್ಟು ಎಫರ್ಟ್ ಆಗ್ತೀವೋ ಅಷ್ಟು ಮೈಂಡ್ ಫ್ರೀ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ. ಮತ್ತು ನಾನು ಬಿಫೋರ್ ಏನು ಮಾಡ್ತಿದ್ದೆ, ಎಕ್ಸಸೈಸ್ ಮಾಡಲಿಕ್ಕೂ ಸ್ವಲ್ಪ ರೆಡಿ ಆಗಿಬಿಟ್ಟು ಮಾಡ್ತಿದ್ದೆ. ಬಟ್ ಇವಾಗ ಆಗಲ್ಲ. ನಾನು ಹೇಗೆ ಮಾರ್ನಿಂಗ್ ನನ್ನ ರೊಟೀನ್ ಸ್ಟಾರ್ಟ್ ಮಾಡಿರ್ತೀನಿ ಎದ್ದು, ಅದೇ ಥರ ನ್ಯಾಚುರಲ್ಲಾಗಿ ವೀಡಿಯೋಗಳನ್ನ ಮಾಡಿರ್ತೀನಿ. ವೆಯ್ಟ್ ಲಾಸ್ ಮಾಡ್ತಾ ಇರೋರಾಗಲಿ, ಅಥವಾ ಮಸಲ್ಸ್ ಬಿಲ್ಡ್ ಮಾಡ್ತಾ ಇರೋರಾಗಲಿ, ಅಥವಾ 6 ಪ್ಯಾಕ್ ಮಾಡ್ತಾ ಇರೋರೇ ಆಗಲಿ, ಯಾರೇ ಆಗಲಿ ಕನ್ಸಿಸ್ಟೆನ್ಸಿ ಇರಲಿ. ಡಂಬಲ್ ಇಲ್ಲ ಅಂದರೆ ನೀವು ಈ ರೀತಿ ಬಾಟಲಲ್ಲೂ ಸಹ ಮಾಡಬಹುದು. ಇಲ್ಲಿಗೆ ನಾನು ವರ್ಕೌಟ್ ಮುಗಿದಿದ್ದೆ. ಓಕೆ, ಬಾಯ್. ಮತ್ತು ಇನ್ನೊಂದೇನೆಂದರೆ ನೀರು ಕುಡಿಯೋದು. ನೀರನ್ನು ಸಾಧ್ಯ ಆದಷ್ಟು ಕೂತ್ಕೊಂಡೇ ಕುಡಿಬೇಕು. ಯಾಕೆ ಏನೋ ತುಂಬ ಕನ್ಫ್ಯೂಸನ್ ಬೇಡ ಕೆಲವೊಂದು, ಆಯಿತಾ. ನಿಂತ್ಕೊಂಡು ಕುಡಿದ್ರೆ ಏನಾಗುತ್ತೆ, ಏನೂ ಆಗಲ್ಲ. ಆದರೆ ಕೂತ್ಕೊಂಡು ಕುಡಿದ್ರೆ ಒಳ್ಳೆಯದು. ನಿಂತು ಕುಡಿದ್ರೆ ಮಂಡಿ ನೋವು ಬರುತ್ತೆ, ಅಥವಾ ಅದ ತಕ್ಷಣ ಯಾವುದೂ ಬರಲ್ಲ, ಆಯಿತಾ. ಕೆಲವೊಂದು ಸಲ ಮಿಸ್ಟೇಕ್ಗಳಾದರೆ ಮತ್ತೆ ಆ ವಯಸ್ಸಾಗ್ತಾ ಬರೋ ಸಾಧ್ಯತೆ ಇರುತ್ತೆ ಅಂತ ಆ ಒಂದು ಉದ್ದೇಶದಿಂದ ಹೇಳ್ತಾರೆ. ಕೂತ್ಕೊಂಡು ಕುಡಿದ್ರೆ ಅದು ಏನಾಗುತ್ತೆ, ಒಂದೇ ಸಲ ಫ್ಲೋ ಹರ್ಕೊಂಡು ಹೋಗೋದ್ರ ಬದಲು ನಿಧಾನ ಹೋಗುತ್ತೆ. ಮತ್ತು ನೆತ್ತಿಗೆ ಹತ್ತಲ್ಲ, ನಿಧಾನ ಕುಡಿದ್ವಿ ಅಂದರೆ ಚಿಕ್ಕದಾಗಿ ನಾವು ಸ್ವಲ್ಪನೇ ಕುಡಿಬೇಕು. ಬಾಯಿಗೆ ಬೈ ಮಿಸ್ ತುಂಬ ಹೋದರೂ ಸಹ ನಾವು ಅದನ್ನು ಸ್ವಲ್ಪನೇ ಕುಡಿಬೇಕು. ಒಳ್ಳೆ ಸಕ್ಕದಾಗಿ ವರ್ಕೌಟ್ ಮಾಡಿದೆ, ಒಳ್ಳೆ ಚೆನ್ನಾಗಿ ಬೆವರು ಬಂತು. ಬೆವರು ಅಂದರೆ ನಾವು ಎಷ್ಟು ಎಫರ್ಟ್ ಹಾಕಿದ್ವಿ ಅಂತ ಒಂದು ರಿಸಲ್ಟ್ ಅಷ್ಟೇ, ಆಯಿತಾ. ಸೊ ಹಾಗಾಗಿ ಎಲ್ಲರೂ ಮಾಡಿ ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಳಿ ಅಷ್ಟೇ. ನೀವು ವೆಯ್ಟ್ ಲಾಸ್ ಅವರಾದರೂ ಸರಿ, ಮಸಲ್ ಬಿಲ್ಡ್ ಮಾಡೋರಾದರೂ ಸರಿ, ಏನೇ ಆದರೂ ಸರಿ. ಮತ್ತು ಇನ್ನೊಂದು ದಿನದ ವರ್ಕೌಟ್ ಜೊತೆ ಸಿಗೋಣ. ಜೊತೆಗೆ ನಾನು ಇವತ್ತು ಚಿಯಾ ಸೀಡ್ಸ್ ಆ್ಯಂಡ್ ಸಬ್ಜಾ ಸೀಡ್ಸನ್ನ ಕುಡಿದೆ. ತುಂಬ ಒಳ್ಳೆಯದು, ಬಾಡಿ ಕೂಲ್ ಆಗುತ್ತೆ.
ಮತ್ತು ಸಾಧ್ಯ ಆದಷ್ಟು ಬಾಡಿನ ಕೂಲಾಗಿ ಇಟ್ಕೊಳ್ಳಿ ಆಯಿತಾ. ಈ ವಿಡಿಯೋ ಯಾರೆಲ್ಲ ಪೂರ್ತಿ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.